ನಮಸ್ಕಾರಿ ತಿಂಡಿ ಮಂದಿಗೆ. ಈಗ 3-4 ದಿನದಿಂದ ಫುಲ್ಲು ವೈರಲ್ ಆಗಿ ಸುದ್ದಿಯಲ್ಲಿರೋದು ಯಾವುದಪ್ಪ ಅಂದ್ರೆ ಏನ್ರಿ ಮೀಡಿಯಾ ಮತ್ತು ಮೀಡಿಯಾದವ್ರದ್ದು ಏನು ಸುದ್ದಿ ಇಲ್ಲ. ಆಳು ಮೂಳು ಇಂಥ ಸುದ್ದಿನ ಯಾವತ್ತು ಮೀಡಿಯಾದವರು ತೋರ್ಸಕ ಇಲ್ಲ ಅವರು. ಯಾಕಪ್ಪ ಅಂದ್ರೆ ಮೀಡಿಯಾದವ್ರು ಇಂಥ ಪಾಲಿಗಿಲ್ಲ. ಅವ್ರಿಗೆ ಏನು ಬೇಕು ಮೇನ್ ಟಿ ಆರ್ ಪಿ ಹುಚ್ಚುತ್ತಪ್ಪ ಅಂದ್ರೆ ಮುಗೀತವ್ರ ಇಂಥ ಸುದ್ದಿ ಹಿಡ್ಕೊಂಡು ಹೋಗಿಬಿಡ್ತಾರೆ. ಆದ್ರೆ ಈ ಸೌಜನ್ಯ ಕೇಸಿಗೆ ಯಾವತ್ತರ ನ್ಯಾಯ ಕೊಡಿಸಿದ್ ನೋಡ್ರಿ ಅಲ್ರಿ. 13 ವರ್ಷಗಳಾಯ್ತು ಈ ಸೌಜನ್ಯ ಕೇಸ್ ನಡೆಯಕ್ಕೆ ಕುಂತು. ಆದ್ರೆ ಸೌಜನ್ಯಳಿಗೆ ಈಗ ಅದ್ರ ನ್ಯಾಯ ಸಿಕ್ಕಿಲ್ಲ. ಆ ಕುಟುಂಬದವ್ರು ಈಗ ಅದ್ರ ಕಣ್ಣೀರು ಹಾಕ್ತಾನ ಅದಾರ. ಆ ಧರ್ಮಸ್ಥಳದಾಗ ಹಲವಾರು ಕೊಲೆಗಳು ನಡೆದೋಗ್ಯವು. ಗೌಡ್ರ ಕುಟುಂಬದವರು ತುಂಬ ಅಂದ್ರೆ ಎಷ್ಟೋ ಕೊಲೆಗಳು ಮಾಡ್ಯಾರ. ಈಗ ಕಣ್ಣಿಗೆ ಕಂಡಿದ್ದು ಒಂದು 3-4 ಕೊಲೆಗಳು ಮಾತ್ರ ಅದ. ಮೋಸ್ಟ್ ಇಂಪಾರ್ಟೆಂಟ್ ಸೌಜನ್ಯ ಕೊಲೆ. ಆ ಕೊಲೆನ ಸಮೀರ್ MD ಅವ್ರು ಯಾವ ರೀತಿ ಹೇಳಕ್ ಕುಂತಾರಲ್ಲ ಅದನ್ನ ಕೇಳಕ್ಕಾಗಲ್ಲ. ಆ ಊರಿ ಧರ್ಮಸ್ಥಳದವರು ಹೆಂಗೆ ನೋಡಿರ್ಲಿಕ್ಕಿಲ್ಲ. ಸೌಜನ್ಯ ಯಾವ ರೀತಿ ಕೊಂದಾರಪ್ಪ ಅಂದ್ರ ಅದನ್ನ ಹೇಳಕ್ಕನಾಗಲ್ಲ, ವರ್ಣಿಸಕ್ಕೂ ಆಗಲ್ಲ. ಆ ರೀತಿ ಕೊಂದಾರ. ಆದ್ರೆ ಅವಳಿಗೆ ಈಗ 13 ವರ್ಷಗಳಾದ್ರೂ ನ್ಯಾಯ ಸಿಕ್ಕಿಲ್ಲ. ಈಗ ವಾಪಸ್ 13 ವರ್ಷಗಳ ನಂತರ ಸಮೀರ್ MD ಅನ್ನೋರು ಆ ಸ್ಟೋರಿ ಇಟ್ಕೊಂಡು ಮತ್ತೆ ಸೌಜನ್ಯಳಿಗೆ ಯಾವ ರೀತಿ ಏನಾಯ್ತು ಮತ್ತೆ ಅದಕ್ಕೆ ಪೊಲೀಸವ್ರು ಯಾವತ್ತೂ ಕೂಡ ರಿಸರ್ಚ್ ಮಾಡಿ ಕಳಿಸಿ ಅವಳಿಗೆ ನ್ಯಾಯ ಕೊಡಿಸ್ಬೇಕು. ಮತ್ತು ಈ ನಮ್ಮ ಸರ್ಕಾರ ಅವಳಿಗೆ ನ್ಯಾಯ ಕೊಡಿಸ್ಬೇಕಂತ ಯಾವತ್ತೂ ಮುಂದೆ ಬಂದಿಲ್ಲ. ಆದರೆ ಈಗ ಬಂದಿದ್ದೆ ಯಾರಪ್ಪ ಅಂದ್ರೆ ಸಮೀರ್ MD ಅನ್ನೋರು. ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಾಗ ಈ ಧರ್ಮಸ್ಥಳದ ನಡೆದಿರುವಂಥ ಹಲವಾರು ಕೇಸ್ಗಳ ಬಗ್ಗೆ ಮತ್ತು ಅದರಿಂದ ನಡೆದದ್ದು ಯಾರ್ಯಾರು ಕೈವಾಡ ಐತಿ ಮತ್ತು ಅದರಿಂದ ತುಂಬ ಭೀಕರವಾದ ಕೈವಾಡನೂ ಐತ್ರಿ. ಅದಕ್ಕೆ ಈ ಸಮೀರ್ MD ಅನ್ನೋರು ಯೂಟ್ಯೂಬ್ ಚಾನಲ್ನಾಗ ಸೌಜನ್ಯ ಕೇಸ್ ಬಗ್ಗೆ ಒಂದು 30 ನಿಮಿಷದ್ದು ವಿಡಿಯೋ ಮಾಡಿಬಿಟ್ಟಾರ. ಆದ್ರೆ ಆ ವಿಡಿಯೋ 3-4 ದಿನ ಆಯ್ತು ಇವಾಗ ಬಿಟ್ಟು. ಯಾವಾಗ ಬೇಕಾದ್ರೂ ಡಿಲೀಟ್ ಆಗ್ಬೋದು ಅದು ವಿಡಿಯೋ. ಆದ್ರೆ ಡಿಲೀಟ್ ಹಾಕಿನ ಮುಂಚೆ ಸಮೀರ್ MD ಅನ್ನೋರಿಗೆ ಅಪಾಯ ಆಯ್ತು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ಆ ವಿಡಿಯೋ ಮಾಡಕ್ಕೆ ಅಂದ್ರೆ ಧೈರ್ಯ ಬೇಕು, ಗುಂಡಿಗೆ ಬೇಕು. ಆ ಥರ ವಿಡಿಯೋ ಮಾಡಿ ಕಾಯಿಸಿ ಎಷ್ಟೋ ವಿಡಿಯೋಗಳು ಬಂದಿದ್ದವು, ಬಂದು ಕಾಯಿಸಿ ಡಿಲೀಟ್ ಆಗಿ ಕಾಯಿಸಿ ಆ ಗೌಡ್ರ ಕುಟುಂಬ ಅಂತ ಏನೈತಲ್ರಿ ಅದನ್ನ ಹೆಸರು ಕೂಡ ಹೇಳಿದ್ರು ಸಮೀರ್ MD ಅನ್ನೋರು. ಹಂಗಾಗಿ ಕಾಯಿಸಿ ಮೊದಲೊಮ್ಮೆ ವಿಡಿಯೋನು ಡಿಲೀಟ್ ಆಗಿತ್ತು ಸಮೀರ್ MD ಅನ್ನೋರ್ದು. ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ತಲ್ಲ ಅದು ಡಿಲೀಟ್ ಆಗಿತ್ತು. ಈಗ ವಾಪಸ್ ಫೇವ್ರೇಟ್ ಅಕೌಂಟ್ 8 ಕಾಯಿಸಿ ವಾಪಸ್ ಬಿಟ್ಟಾರೆ. ಇವಾಗ ಬಿಟ್ಟಾರ. ಆದ್ರೆ ಈಗ 5 ದಿನ ಆಯ್ತು. 8.5 ಮಿಲಿಯನ್ ಹೊಡೈತ್ರಿ ವಿಡಿಯೋ ಅದು. ಆದ್ರೆ ಈ ಸುದ್ದಿ ಎಡ್ದಾಡ ಕುಂತಿದ್ದು ಏನಪ್ಪ ಅಂದ್ರೆ ಸೌಜನ್ಯ ಕೇಸ್ಗೆ ನ್ಯಾಯ ಒದಗಿಸ್ಬೇಕು ಮತ್ತೆ ಅವಳ ಕೇಸ್ ಎದು ಸಂಬಂಧ ಕ್ಲೋಸ್ ಆಯ್ತು ಅದಕ್ಕೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಕಾಯಿಸಿ ಈ ವಿಡಿಯೋನ ಮಾಡಿದ್ರು. ಆದ್ರೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ ಸಮೀರ್ ಅವರಿಗೆ ಅಪಾಯವಿದೆ. ಯಾಕಪ್ಪ ಅಂದ್ರೆ ಆ ಗೌಡ್ರ ಕುಟುಂಬದವರು ಅಷ್ಟು ಜನನ ಬಿಟ್ಟಿಲ್ಲ. ಆದ್ರೆ ಈ ಸಮೀರ್ನವ್ರು ಬಿಡ್ತಾರೇನ್ರಿ? ಅದ್ರ ಸಂಬಂಧ ನಾವು ಈ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಕ್ಕೆ ಕುಂತೀವಲ್ರಿ, ಸಮೀರ್ ಅವರಿಗೆ ಸಪೋರ್ಟ್ ಆಗಿ ನಿಂತು ಕಾಯಿಸಿ ಯಾವುದೇ ರೀತಿಯಾಗಿ ಸಮೀರ್ ಕುಟುಂಬಕ್ಕೆ ಮತ್ತು ಅವರಿಗೆ ಅಪಾಯ ಬರದಂತೆ ನೋಡಿಕೊಳ್ಬೇಕು. ಏನು ಸೋಷಿಯಲ್ ಯೂಸ್ ಮಾಡಕ್ಕೆ ರೀಲ್ಸ್ ನೋಡೋಕೆ ಅದಕ್ಕೆ ಇದಕ್ಕಂತಲ್ಲ. ಯಾಕಪ್ಪ ಅಂದ್ರೆ ಒಬ್ಬರು ಸಪೋರ್ಟ್ ಆಗಿ ನಿಂತಪ್ಪ ಅಂದ್ರೆ ಇಂಥ ಕೇಸ್ಗಳು ಎಲ್ಲೆಲ್ಲಿ ಯಾವ ಥರದಾಗಿ ಮುಚ್ಚಿ ಹೋಗ್ಯಾವೋ ಅವನ್ನೆಲ್ಲ ಓಪನ್ ಮಾಡಿ ಕಾಯಿಸಿ ಇವ್ರು ಸ್ಟೋರಿ ಮಾಡೋಕೆ ಇನ್ನೂ ಧೈರ್ಯ ಬರ್ತೈತಿ. ಅದ್ರ ಸಂಬಂಧ ಇವ್ರಿಗೆ ನಾವು ಸೋಷಿಯಲ್ ಯೂಸ್ ಮಾಡುವಂಥವ್ರು ಸಮೀರ್ ಅವ್ರಿಗೆ ಸಪೋರ್ಟ್ ಆಗಿ ನಿಂತು ಕಾಯಿಸಿದ್ರು. ಮತ್ತು ಇದರ ಮೋಸ್ಟ್ ಏನಪ್ಪ ಅಂದ್ರೆ ಆ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ಧರ್ಮಸ್ಥಳದಾಗ ಎಷ್ಟೋ ಕೇಸ್ಗಳು ಮುಚ್ಚೋಗ್ಯವು, ಕೊಲೆಗಳನ್ನು ಭೀಕರಾಗಿ ನಡೆದವು. ಆದ್ರೆ ಅದ್ರಾಗ ಸೌಜನ್ಯ ಕೇಸ್ ಕೂಡ ಬಂದು ಇದು ಯಾವಾಗ ಅವ್ರಿಗೆ ಓಪನ್ ಆಗ್ತಾನೆ ಬಂದೈತಿ. ಆದ್ರೆ ಇದ್ರ ಬಗ್ಗೆ ಯಾವ ಸರ್ಕಾರನೂ ಕೂಡ ತಲೆ ಕೆಡಿಸಿಲ್ಲ. ಮತ್ತು ಇದು ಒಂದಂತಲ್ರಿ, ಈ ಕರ್ನಾಟಕದಾಗ ಎಷ್ಟೋ ಕೇಸ್ಗಳು ಇದೇ ರೀತಿನೂ ಅದಾವು. ಈ ನಮ್ಮ ಸರ್ಕಾರ ನೋಡಿಕೊಂಡಿಲ್ಲ. ಅದ್ರಾಗ ಈ ಹುಚ್ಚು ಮೀಡಿಯಾದವರು ಇಂಥದ್ದೆಲ್ಲ ತೋರ್ಸೋಕಿಲ್ಲ ಅವರು. ಯಾಕಪ್ಪ ಅಂದ್ರೆ ಅವರಿಗೆ ತಿನ್ನಕ್ಕ ಕೂಳಿಗೆ TRP ಇಷ್ಟಿದ್ರೆ ಸಾಕು. ಇಂಥವೆಲ್ಲ ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಏನಿಲ್ಲ. ಆದ್ರೆ ಈಗ ಸಮೀರ್ MD ಅವರಿಗೆ ಅಪಾಯವಿದೆ. ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಂಥವ್ರು ಅವ್ರಿಗೆ ಸಪೋರ್ಟ್ ಆಗಿ ನಿಂತು ಧೈರ್ಯವಾಗಿ ನಿಂತು ಈ ಕರ್ನಾಟಕದಾಗ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಇಂಥ ಕೇಸ್ಗಳು ಮುಚ್ಚೋಗ್ಯಾವಲ್ಲ ಅದು ಓಪನ್ ಮಾಡಿ ಇವ್ರು ಸ್ಟೋರಿ ಮಾಡೋಕೆ ಧೈರ್ಯ ಕೊಟ್ಟು ಕಾಯಿಸಿ ನಿಲ್ಲಂಬ್ರಿ. ಆದ್ರೆ ಸೌಜನ್ಯ ಕೇಸ್ ಬಗ್ಗೆ ಹೇಳ್ಕಪ್ಪ ಅಂದ್ರೆ 9 ಅಕ್ಟೋಬರ್ 2012ನ್ಯಾಗ ಅವಳು ಕಾಣೆ ಆಗ್ತಾಳಲ್ರಿ. ವಾಪಸ್ಸು ಊರಿನವ್ರು ಏನು ಮಾಡ್ತಾರೆ 300-400 ಜನ ಹುಡ್ಕೋಕ್ಕಾರ. ಆದ್ರೆ ಸೌಜನ್ಯ ಸಿಗಲ್ಲ. 10 ಅಕ್ಟೋಬರ್ 12ಕ್ಕೆ ಮುಂಜಾನೆ 10 ಗಂಟೆಗೆ
ಸೌಜನ್ಯ ಸಿಗ್ತಾಳ, ಆದ್ರೆ ಕೊಲೆಯಾಗಿ ಸಿಗ್ತಾಳ. ಅವಳನ್ನ ಯಾವ ರೀತಿ ಕೊಂದಾರಪ್ಪ ಅಂದ್ರೆ ಹೇಳಕ್ಕಂತ್ರ ಆಗಲ್ಲ. ಸಮೀರ್ ಭಾಯಿ ಅವರು ತಮ್ಮ ಯೂಟ್ಯೂಬ್ ಚಾನಲ್ನಾಗ ವಿಡಿಯೋ ಅಂದ್ಬಿಟ್ಟಲ್ರ, ಅದನ್ನು ಹೋಗಿ ಪಾಟ್ನ ನೋಡ್ಕೊಂಬರ್ರಿ. ಯಾಕಪ್ಪ ಅಂದ್ರೆ ಎಷ್ಟು ಚಂದ ಮಾಡ್ಯಾರಪ್ಪ ಅಂದ್ರೆ ಆ ವಿಡಿಯೋನ ಫುಲ್ ಚಂದ ಅಂದ್ರೆ ಚಂದ ಮಾಡ್ಯಾರ. ಆದ್ರೆ ಆ ಸ್ಟೋರಿ ಕೇಳಕ್ಕೆ ಕುಂತಪ್ಪ ಯಾವುದೋ ಒಂದು ಫಿಲ್ಮ್ ನೋಡೋಕೆ ಕುಂತೀವ ಅನ್ಸುತ್ತೆ. ಆ ಸ್ಟೋರಿ ಕೇಳಕ್ಕೆ ಮತ್ತೆ ನಮ್ಮ ರಿಷಬ್ ಶೆಟ್ಟಿ ಅವ್ರದ್ದು ಕಾಂತಾರ ಫಿಲ್ಮ್ ಐತಲ್ರ, ಅದು ಸೇಮ್, ಎರಡು ಸ್ಟೋರಿನ ಸೇಮ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಲಾಂಗ್ ಲೆಂತಿಯಾಗಿ ತೆಗ್ದಾರ ಅದನ್ನು ದೈವದ ಇಟ್ಕೊಂಡು. ಆದರೆ ಇದನ್ನು ಆ ಸೌಜನ್ಯಗೆ ನ್ಯಾಯ ಸಿಗ್ಬೇಕಂತ ತೆಗೆದಾರ. ಅದು ಧರ್ಮಸ್ಥಳದಾಗ ಯಾವ್ಯಾವ ರೀತಿ ಆ ಗೌಡ್ರ ಕುಟುಂಬದವ್ರಿಗೆ ಹೆಂಗೆ ಕೊಲೆ ಮಾಡ್ಕೊಂಬಂದಾರಲ್ಲ, ಅದನ್ನೆಲ್ಲ ಈ ಸಮೀರ್ ಅವರು ಬರೀ 39 ನಿಮಿಷದಾಗ ಹೇಳಿ ವರ್ಣನೆ ಮಾಡಿ ಬಿಟ್ಟಾರ. ಈಗ ಸಮೀರ್ ಭಾಯ್ ಅವರಿಗೆ ಸಪೋರ್ಟಾಗಿ ನಿಲ್ಲಮ್ರಿ. ಯಾಕಪ್ಪ ಅಂದ್ರೆ ಇಂಥ ಕಂಟೆಂಟು ಮತ್ತು ಈ ಕರ್ನಾಟಕದಾಗ ಯಾವ ರೀತಿ ಕೊಲೆಗಳು ಮತ್ತು ರೇಪ್ ಕೇಸು ಹಲವಾರು ರೀತಿ ನಡೆಯಕ್ಕೆ ಕುಂತವಲ್ರಿ, ಇದ್ರ ಬಗ್ಗೆ ಅವರು ಹೇಳ್ಬೇಕು. ಮತ್ತು ಸಪೋರ್ಟ್ ಆಗಿ ನಿಂತಪ್ಪ ಇನ್ನೂ ಧೈರ್ಯ ಬರ್ತೈತಿ. ಐ ವಿಲ್ ಸಪೋರ್ಟ್ ಯು ಸಮೀರ್ ಭಾಯ್, ಥ್ಯಾಂಕ್ ಯು. ಈ ವಿಡಿಯೋನ ಸೌಜನ್ಯ ಹೇಳೋ ವಿಡಿಯೋನ ನಮ್ಮ ಕರ್ನಾಟಕ ಜನತೆಗೆ ತೋರ್ಸೋಕೆ ಕುಂತಿದ್ದಕ್ಕೆ, ಮತ್ತು ನಿಮ್ಮ ವಿಡಿಯೋ ಯಾವತ್ತಿದ್ರೂ ಡಿಲೀಟ್ ಆಗ್ಬೋದು, ಮತ್ತು ನಿಮಗೆ ಯಾವಾಗಾದರೂ ಅಪಾಯ ಬರ್ಬೋದು. ಆದರೆ ನಿಮಗೆ ಯಾವತ್ತಿಗೂ ಸಪೋರ್ಟ್ ಆಗಿರ್ತೀವಿ. ಐ ವಿಲ್ ಸಪೋರ್ಟ್ ಯು ಸಮೀರ್ ಭಾಯ್, ಥ್ಯಾಂಕ್ ಯು, ನಮಸ್ಕಾರ.